ಏನಾಗಿದೆ ಅಣ್ಣ ಫ್ಯಾನಲ್ಲ ಡ್ಯಾಮೇಜ್ ಆಗಿದೆಯಾ? ಗ್ಲಾಸು ಬ್ರೇಕ್ ಆಗಿದೆಯಾ? ಕನೆಕ್ಟರ್ ಬರ್ತಾ ಇಲ್ವಾ? ಇದನ್ನ ಎತ್ಕೊಂಡೋಗಿ ಏನು ಮಾಡ್ತಾರೆ? ಮತ್ತು ಇಲ್ಲಿಗೆ ಫ್ಯಾನಲ್ಲ ಜ್ವರ ಬೇರೆ ಪ್ಯಾನಲ್ ಇಟ್ಟಿದ್ವಿ, ತಗೊಂಬಂದು ಇಲ್ಲಿ ರಿಪ್ಲೇಸ್ ಮಾಡ್ತೀವಿ. ಫುಲ್ ಹೊಡೆದೋಗಿದೆಯಾ? ಗ್ಲಾಸ್ ಬ್ರೇಕ್ ಆಗಿದೆ. ಹಾಂ 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 ಹೀಟಾಗಿ ಆಗಿ ಹೊಡೆದಿದೆ. ಹೀಟ್ ಜಾಸ್ತಿ ಆಗೋದ್ರಿಂದ ಈ ಕಡೆ ಹಿಂದ್ಗಡೆ ಹೊಡಿ ಹೀಟಾಗಿ ಶೆಲ್ಸ್ ವೀಕ್ ಆಗುತ್ತೆ. ವೀಕ್ ಆದರೆ ಪ್ಯಾನಲ್ ಕೊಟ್ಟು ಬರ್ನ್ ಆಗೋಗುತ್ತೆ, ಹೊಡೆದೋಗಿ ಜನ್ರೇಷನ್ ಆಗಲ್ಲ. ವೋಲ್ಟೇಜ್ ಬರುತ್ತೆ, ಜನ್ರೇಷನ್ ಆಗಲ್ಲ. ಇಲ್ಲಿಗೆ ಇವಾಗ ಹೊಸ ಪ್ಯಾನಲ್ ಹಾಕ್ತೀರಾ? ಹೊಸ ಪ್ಯಾನಲ್ ಅಲ್ಲೈತಾ? ಚೆಕ್ ಮಾಡ್ತಾ ಇದೀವಿ ಅಂತ ಹೇಳಿ ಇನ್ನೂ ಚೆಕ್ ಮಾಡ್ತಾ ಇದೀವಿ. ಚೆಕ್ ಮಾಡ್ತಾ ಇದ್ವಿ. ಹಾಂ ಹೊಡೆದಿತ್ತು, ಹಾಂ ಅದನ್ನು ಮತ್ತೆ ಚೇಂಜ್ ಮಾಡ್ಬಿಟ್ಟು. ಓಹೋ, ಎಷ್ಟು ಪ್ಯಾನಲ್ ಇದೆ? ಇದೆಲ್ಲ ಏನು ಕರೆಂಟ್ ಯೂಸ್ ಆಗುತ್ತಾ? ಕರೆಂಟ್ ಜನ್ರೇಷನ್ ಸೂರ್ಯನಿಂದ ಎಲ್ಲ ಕರೆಂಟ್ ಜನ್ರೇಷನ್ ಡೈರೆಕ್ಟ್ ಸೋಲಾರ್ ಮೇಲೆ ಬಿದ್ದು ಕರೆಂಟ್ ಜನ್ರೇಷನ್ ಆಗಿ ಸೀದಾ ಗ್ರಿಡ್ಗೆ ಹೋಗುತ್ತೆ. ಮನೆಗೂ ಯೂಸ್ ಮಾಡ್ಕೋಬೋದು ಈ ಸೋಲಾರ್ ಪ್ಯಾನಲ್ಸ್ ಹಾಕ್ಕೊಂಡು. ಯಾರಿಗಾದ್ರೂ ಮನೆಗೆ, ಹಾಸ್ಪಿಟ್ಲಿಗೆ, ಕಾಲೇಜ್ಗೆ, ಪೆಟ್ರೋಲ್ ಬಂಕು ಏನೇನು ಇದ್ದರೆ ಹೇಳಿ ಈ ಥರ ಸೋಲಾರ್ ಹಾಕ್ಕೊಡ್ತಾರೆ. ಈ ಥರ ಸೋಲಾರ್ ಹಾಕ್ಕೊಂಡು ಪವರ್ ಬಿಲ್ಲು ಝೀರೋ ಮಾಡ್ಬೋದು. ಇಲ್ಲೂ ಒಂದು ದೊಡ್ಡದೋಗಿದೆ. ಇದಕ್ಕೆಲ್ಲ ವ್ಯಾರಂಟಿ ಇರುತ್ತಾ? ಕಂಪ್ನಿ ಕಡೆಯಿಂದ ವ್ಯಾರಂಟಿ ಇರುತ್ತೆ. 25 ವರ್ಷ ವ್ಯಾರಂಟಿ. 25 ವರ್ಷ ವಾರಂಟಿ ಇರುತ್ತೆ. ಹಾಂ, ಇದು ಹಾಕಿ ಎಷ್ಟು ದಿವಸ ಆಗಿದೆ ಈ ಪ್ಯಾನಲ್ ಹಾಕಿ? 8 ವರ್ಷ ಆಗಿದೆ, 10 ವರ್ಷ ಆಗಿದೆ. 10 ವರ್ಷ ಆಗಿದೆ ಪ್ಯಾನಲ್ ಹಾಕಿ. ಟು ಪ್ಯಾನಲ್ ಕನೆಕ್ಟ್ ಆಗಿರುತ್ತಾ? ಪ್ಯಾನಲ್ ಟು ಪ್ಯಾನಲ್ ಕನೆಕ್ಟ್ ಆಗಿ ಈ ಥರ ಆಗಿರುತ್ತೆ. ಸೀರೀಸ್ ಕನೆಕ್ಷನ್. ಇದು ರಿಮೂವ್ ಮಾಡಿ ಮತ್ತೆ ಚೇಂಜ್ ಮಾಡಿ ಇನ್ನೊಂದು ಹಾಕ್ತೀರಾ. ಈ ಥರ ಏನಾನ ನಿಮ್ಮ ಮನೆಗೆ, ಗೋಡನ್ಗೆ, ಶೆಡ್ಡಿಗೆ, ಪೆಟ್ರೋಲ್ ಬಂಕ್ಗೆ ಏನಾನ ಸೋಲಾರ್ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ಸೋಲಾರ್ ಹಾಕ್ಕೊಡ್ತಾರೆ ನಿಮಗೆ ಅಷ್ಟೇ. ಉಲ್ಟಾ ಈ ಪ್ಯಾನಲ್ ಕಂಪ್ಲೀಟ್ ಆಗೋಯ್ತಾ? ಪ್ಯಾನಲ್ ಹೊಡೆದಿರೋದು ಚೇಂಜ್ ಮಾಡೋದು ಈ ಥರ ಗ್ಯಾರಂಟಿ. ನಿಮ್ಗೆ ಏನಾನ ಸೋಲಾರ್ ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿ, ಈ ಥರ ಸೋಲಾರೆಲ್ಲ ಹಾಕ್ಸ್ಕೊಡ್ತೀವಿ.